ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈವ್ನಿಂಗ್ ನನ್ನ ಹಸ್ಬೆಂಡ್, ನನ್ನ ಮಗಳೆಲ್ಲ ನಾನು ಇನ್ಲಾಸ್ ಮನೆಗೆ ಹೋಗ್ತಿದ್ದೀವಿ. ಯಾಕಂದರೆ ನಮಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಧರ್ಮಸ್ಥಳಕ್ಕೆ, ಅರ್ಲಿ ಮಾರ್ನಿಂಗ್ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಸೊ ನಾವು ಧರ್ಮಸ್ಥಳ ಮುಗಿಸ್ಕೊಂಡು ಆಫ್ಟರ್ನೂನ್ ಬಂದು ನಮ್ಮಮ್ಮನ ಮನೆಗೆ ಹೋಗಬೇಕು. ಇದಿಷ್ಟು ಪ್ಲ್ಯಾನ್ ಆಗಿತ್ತು. ಸೊ ಇವತ್ತು ನಾವು ಈಗ ಈವ್ನಿಂಗ್ ಹೊರಟ ಇದ್ದೀವಿ. ನಮ್ಮ ಮನೆಯಿಂದ ಇನ್ಲಾಸ್ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮಳೆ ಬರಲಿಕ್ಕೆ ಸ್ವಲ್ಪ ಸ್ಟಾರ್ಟ್ ಆಗಿದೆಯಲ್ಲ, ಎರಡೂ ಸೈಡ್ ಫುಲ್ಲು ಗ್ರೀನರಿ, ಫುಲ್ಲು ಚೆನ್ನಾಗಾಗಿದೆ. ರೋಡ್ ಹತ್ರ ಆ ರೋಡಲ್ಲಿ ಓಡಾಡಲಿಕ್ಕೆ ಖುಷಿ ಅನಿಸುತ್ತೆ. ಸೊ ನಾವು ಬೇಗ ಎಲ್ಲದನ್ನು ಪ್ಯಾಕ್ ಮಾಡಿಕೊಂಡು, ನನಗೆ ಆಫ್ಟರ್ನೂನ್ ಮನೆಗೆ ಹೋಗೋಕ್ಕೂ ಅಮ್ಮನ ಮನೆಗೆ ಹೋಗಲಿಕ್ಕೂ ಎಲ್ಲ ಪ್ಯಾಕ್ ಮಾಡಬೇಕಿತ್ತು. ಎಲ್ಲದನ್ನು ಪ್ಯಾಕ್ ಮಾಡಿಕೊಂಡು ಟೆಂಪಲಿಗೆ ಬೇಕಾಗಿರೋದನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಈಗ ನಾವಿಲ್ಲಿ ಇನ್ಲಾಸ್ ಮನೆಗೆ ಹೋಗ್ತಾ ಇದ್ದೀವಿ. 3-4 ಡೇಸಿಂದ ನಾನೇನು ಶೂಟ್ ಮಾಡಿರಲಿಲ್ಲ, ಹಾಗಾಗಿ ನಾನೇನು ವ್ಲಾಗ್ನ ಶೇರ್ ಮಾಡ್ತಿರಲಿಲ್ಲ. ಇದು ರ್ಯಾಂಡಮ್ ಆಗಿ ಪ್ಲ್ಯಾನ್ ಆಯಿತು ಧರ್ಮಸ್ಥಳ ಹೋಗೋಣ ಅಂತ. ಸೊ ಶೂಟ್ ಮಾಡಿಕೊಂಡೆ. ಇದು ಈವ್ನಿಂಗು ನನ್ನ ಮನೆಗೆ ಬಂದು, ಇಲ್ಲಿ ಇನ್ಲಾಸ್ ಮನೆಗೆ ಬಂದು ಟೀ ಎಲ್ಲ ಕುಡಿದು ಹಾಗೆ ಹಿಂದುಗಡೆ ಮಾತಾಡ್ತಾ ಇದ್ವಿ. ಹಾಗೆ ನಾನೊಂದು ಕ್ಲಿಪ್ ತೊಗೊಂಡೆ. ಮಳೆ ಬರಲಿಕ್ಕೆ ಸ್ಟಾರ್ಟ್ ಆದಲ್ಲಿಂದ ಸ್ವಲ್ಪ ಗ್ರೀನ್ ಅನಿಸ್ತಾ ಇದೆ ಎಲ್ಲ ನೇಚರು. ಅದಕ್ಕೆ ಒಂದು ಕ್ಲಿಪ್ ತೊಗೊಂಡೆ. ಇದು ಮಾರ್ನಿಂಗು 3ಗೆ ಎದ್ದಿದ್ವಿ. 3ಗೆ ಎದ್ದು ರೆಡಿಯಾಗಿ ಕುತ್ಕೊಂಡಿದ್ವಿ. 3:51ಗೆಲ್ಲ ನಾನು ರೆಡಿಯಾಗಿದ್ದೆ. 4:20 ಆಗಿತ್ತು ನಾವು ಮನೆ ಬಿಡ್ತಾ. ಅದನ್ನೇ ಒಂದು ಕ್ಲಿಪ್ ತಗೊಂಡೆ. ನಮ್ಮ ಮನೆಯಿಂದ ನಮಗೆ ಧರ್ಮಸ್ಥಳಕ್ಕೆ 2 hours ಬೇಕು. 1 hour 45 minutes ಎಲ್ಲ ಸಾಕು. ಸೊ ಅದಕ್ಕೆ ನಾವು ಮನೆ ಬಿಡ್ತಾ 4:20 ಆಗಿತ್ತು. ನಾವು ರೀಚ್ ಆಗಿ ಧರ್ಮಸ್ಥಳ ಅಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗಿ ಕ್ಯೂವಲ್ಲಿ ನಿಂತ್ವಿ. ಇವ್ರು ಇನ್ನೂ ಸ್ವಲ್ಪ ಬೇಗನೆ ಬಂದಿದ್ದರು. 5 minutes ಎಲ್ಲ ಬೇಗ ರೀಚ್ ಆಗಿದ್ದರು. ಸೊ ಈಗ ನಾವು ಧರ್ಮಸ್ಥಳ ಎಂಟ್ರೆನ್ಸಿಗೆ ಬಂದ್ವಿ. ಆ್ಯಕ್ಚುಲಿ ಎಲ್ಲಿ ಟೆಂಪಲ್ಗೆ ಹೋದ್ರೂ ಧರ್ಮಸ್ಥಳ ಎಂಟ್ರೆನ್ಸ್ ಬಂದಾಗ ಒಂದು ವೈಬು ಮತ್ತೆಲ್ಲೂ ಸಿಗೋಲ್ಲ ಅನ್ಸುತ್ತೆ. ನನಗೆ ಪರ್ಸ್ನಲಿ ನನಗೆ ಎಕ್ಸ್ಪೀರಿಯನ್ಸ್ಡ್ ಆಗಿ ಹೇಳ್ತಾ ಇರೋದು. ಇಲ್ಲಿ ಬಾಬುಗೆ ವಿಮಾನ ತೋರಿಸಿ ಅದ್ರ ಬಗ್ಗೆನೇ ಏನೋ ರೈಶು ಮಕ್ಕರ್ ಮಾಡ್ತಾಯಿದ್ರು ಬಾವ ಇಲ್ಲಿ. ಅದನ್ನೇ ಕೇಳ್ಕೊಂಡು ನಗಾಡ್ತಿದ್ವಿ. ನಂದು ಒರಿಜಿನಲ್ ಕ್ಲಿಪ್ ಹಾಕೋಣ ಅಂದರೆ ನಾನು ತುಂಬ ಚೆನ್ನಾಗಿ ನಗಾಡಿದ್ದೀನಿ. ಸೊ ಅದಕ್ಕೆ ನಾನು ಒರಿಜಿನಲ್ ಕ್ಲಿಪ್ ಹಾಕಿಲ್ಲ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲಿ ಟಿಫನ್ ಮಾಡೋಕ್ಕೆ ಬಂದಿದ್ವಿ. ಹಾಗೆ ಒಂದು ಕ್ಲಿಪ್ನ ತೊಗೊಂಡೆ ಇಲ್ಲಿ ನಾನು ವೇರ್ ಮಾಡಿರೋ ಬಳೆ ನಂದು 3 years ಬ್ಯಾಕ್ ನನ್ನ ಮದುವೆಗೆ ಹಾಕ್ಕೊಂಡಿದ್ದ ಬಳೆ ಇದು. 2 ಡಜನ್ ಹಾಕ್ಕೊಂಡಿದ್ದೆ 2 ಕೈಗೂ. ಸೊ ಅದು ಇನ್ನೂ ತುಂಬ ನಮ್ಮ ಮಾಮಿ ನೀಟಾಗಿ ಚೆನ್ನಾಗಿ ಮಾಡಿ ಇಟ್ಟಿದ್ರು. ನಾನು ನೆನ್ನೆ ನೋಡಿದೆ. ಸೊ ವೇರ್ ಮಾಡೋಣ ಅಂತ ಟೆಂಪಲ್ಗೆ ವೇರ್ ಮಾಡ್ಕೊಂಡಿದ್ದೆ. ತಿಂಡಿ ನಾನು ಪೂರಿ ತಿಂದೆ, ನನ್ನ ಮಗಳು ನಾನು ಪೂರಿ ತಿಂದ್ವಿ. ಇವರೆಲ್ಲ ಬೇರೆ ಬನ್ಸು, ಇಡ್ಲಿ, ಉಪ್ಪಿಟ್ಟು ಎಲ್ಲ ತೊಗೊಂಡಿದ್ರು. ಎಲ್ಲ ಬೇಗ ಟಿಫನ್ ಮಾಡಿಕೊಂಡು ನಾವಿಲ್ಲಿ ಬೇಗ ಹೋಗ್ತಾ ಇದ್ದೀವಿ ಲೈನ್ ನಿಲ್ಲಕ್ಕೆ. ತುಂಬ ರಶ್ ಇತ್ತು ಧರ್ಮಸ್ಥಳ ಅಂತೂ. ಆದರೆ ನಮಗೇನು ದರ್ಶನ ಮಾಡೋಕ್ಕೆ ಅಷ್ಟು ಕಷ್ಟ ಅನಿಸಿಲ್ಲ. ಇವಾಗ ಬೇರೆ ಅಲ್ಲಿ ಕುತ್ಕೊಳ್ಳಿಕ್ಕೂ ಚೆನ್ನಾಗಿ ಅನಿಸುತ್ತಲ್ಲ, ಅಂದರೆ ಒಳ್ಳೆ ಕಂಫರ್ಟಬಲಾಗಿ ಮಾಡಿದಾರಲ್ಲ. ಸೊ ನಮಗೇನು ಕಷ್ಟ ಅನಿಸಿಲ್ಲ. 1.5 hours ನಮಗೆ ದರ್ಶನ ಆಯಿತು. ಸೊ ಇಲ್ಲಿ ಕ್ಯೂವಲ್ಲಿ ಹೋಗಬೇಕಾದ್ರೆ ಒಂದು ಕ್ಲಿಪ್ ತೊಗೊಂಡೆ. ಹಾಗೆ ನನ್ನ ಮಗಳು 4:15 ನಮ್ಮ ಜೊತೆಗೆ ಎದ್ದಿದ್ದವಳು ಕಾರ್ ಹತ್ತಿದಾಗ ಅವಳು ಮಲಗೇ ಇರಲಿಲ್ಲ. ಸೊ ಇಲ್ಲೇ ಹಾಲು ತೊಗೊಂಡು ಬಂದಿದ್ವಿ, ಅದನ್ನೇ ಕುಡಿತಾ ಇದ್ಲು. ಅದೇ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ನನ್ನ ಮಗಳಿಗೆ ತೀರ್ಥ ಸ್ನಾನನೂ ಮಾಡಿಸಿದ್ವಿ. ಇಲ್ಲಿ ಪ್ರಸಾದದ ಬ್ಯಾಗ್ನ ಅವಳೇ ಇಟ್ಕೊಂಡಿದ್ದಾಳೆ, ಯಾಕಂದರೆ ಅದ್ರಲ್ಲಿ ಕಲ್ಲು ಸಕ್ಕರೆ ಇದೆ. ಸೊ ಅದಕ್ಕೆ ಅವಳೇ ಹಿಡ್ಕೊಂಡು ನಿಂತಿದ್ದಾಳೆ, ಯಾರ ಕೈಗೂ ಕೊಡ್ತಾ ಇಲ್ಲ. ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಇನ್ನೊಂದು ಟೆಂಪಲ್ಗೆ ಹೋದ್ವಿ. ಅಲ್ಲಿ ನಾನೇನು ಜಾಸ್ತಿ ಕ್ಯಾಪ್ಚರ್ ಮಾಡಿಲ್ಲ. ಧರ್ಮಸ್ಥಳದಲ್ಲಿ ಹೈಜೀನ್ ಮೇಂಟೆನೆನ್ಸ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲೇ 1-2 ವೀಡಿಯೋ ಕ್ಲಿಪ್ಪೆಲ್ಲ ತಗೋತಿದ್ದೀನಿ. ನನಗೆ ವೀಡಿಯೋ ಯಾರು ಚೆನ್ನಾಗಿ ಮಾಡೋಕ್ಕೆ ನನ್ನ ಹಸ್ಬೆಂಡ್ ಮಾಡಲ್ಲ ಅಷ್ಟು ಚೆನ್ನಾಗಿ. ಸೊ ಅದಕ್ಕೆ ನನ್ನ ವೀಡಿಯೋಸ್ ಏನು ಅಷ್ಟು ಚೆನ್ನಾಗಿರಲ್ಲ. ನಾನು ಶೂಟ್ ಮಾಡಿದ್ರೆ ಚೆನ್ನಾಗಿ ಬಂದಿರುತ್ತೆ, ಅವ್ರು ಮಾಡೋದು ಇಲ್ಲ ಜಾಸ್ತಿ. ಹಾಗೆ ಇಲ್ಲಿ ನಾವು ನಮ್ಮ ಮಗಳಿಗೆ ಟಾಯ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ಅವರಿಲ್ಲಿ ಕ್ಯಾಮ್ರಾ ತೋರಿಸಿ ಹೇಳ್ತಾ ಇದ್ದಾರೆ ಬಿದ್ದರೆ ಏನಾಗಲ್ಲ ಅಂತ. ಅದಕ್ಕೆ ಅವಳು ಆಲ್ರೆಡಿ ಒಂದು ಹಾಳು ಮಾಡಿದ್ದಾಳೆ ಅಂತ ಇವ್ರು ಹೇಳ್ತಾ ಇದ್ವಿ. ಹಾಗೆ ಒಂದು ಕ್ಯಾಮ್ರಾ ಮತ್ತು ಒಂದು ಟ್ರಕ್ ಏನೋ ತೊಗೊಂಡ್ಳು. ನಮ್ಮದು 9 ಕಾಲಿಗೆಲ್ಲ ದರ್ಶನ ಮುಗ್ದಿತ್ತು. ಸೊ ನಾವು ಆಮೇಲೆ ಬರ್ತಾ ಇಲ್ಲೇ ಒಂದೊಂದು ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ ರಿಟರ್ನ್ ಮನೆಗೆ. ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಟೆಂಪಲ್ಗೆ, ಅಲ್ಲೇ. ಹಾಗೆ ಆನ್ ದ ವೇ ಉಜಿರೆ ಹತ್ರ ಒಂದು ಟೆಂಪಲ್ಗೆ ಹೋಗಿ ಬಂದ್ವಿ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಬರ್ತಾ 12:30 ಹಾಗಾಗಿತ್ತು. ಮನೆಗೆ ಬಂದು ನಾನು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಮ್ಮ ಮನೆಗೆ ಹೊರಟೆ ನಾನು. ನನ್ನ ನೆಕ್ಸ್ಟ್ ವ್ಲಾಗ್ ಎಲ್ಲ ನಮ್ಮ ಅಮ್ಮನ ಮನೆ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ನಂದು ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.